ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಥಾಯ್ಲೆಂಡ್ನಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿರುವಂಥದ್ದು. ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. 156 ಮಂದಿ ಪ್ರಯಾಣಿಕರಿದ್ದಂತಹ ವಿಮಾನ ಇದು. ಥಾಯ್ಲೆಂಡ್ನಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಏರ್ ಇಂಡಿಯಾ ವಿಮಾನ ಥಾಯ್ಲೆಂಡ್ನ ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದಂಥ ವಿಮಾನ ಇದು. ಪುಕೆಟ್ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳಿಂದ ಈ ಮಾಹಿತಿ ಲಭ್ಯವಾಗ್ತಾ ಇದೆ. ಪುಕೆಟ್ ದ್ವೀಪದಲ್ಲಿ AI-379 ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. 156 ಪ್ರಯಾಣಿಕರನ್ನ ಹೊಂದಿದ್ದಂತಹ AI-379 ವಿಮಾನ ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶವಾಗಿದೆ. ಮತ್ತೊಂದು ಕಡೆ ಬಾಂಬ್ ಬೆದರಿಕೆಯಿಂದಾಗಿ ಪ್ರಯಾಣಿಕರಲ್ಲೂ ಆತಂಕ ಶುರುವಾಗಿದೆ. ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿರುವಂಥದ್ದು. ಥಾಯ್ಲೆಂಡ್ನಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಥಾಯ್ಲೆಂಡ್ನ ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದಂತಹ ವಿಮಾನ ಇದು. ಬಾಂಬ್ ಬೆದರಿಕೆಯಿಂದಾಗಿ ಪ್ರಯಾಣಿಕರಲ್ಲಿ ಆತಂಕ ಶುರುವಾಗಿದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನಕ್ಕೆ ಮತ್ತೆಲ್ಲಿ ಏರ್ ಇಂಡಿಯಾ ವಿಮಾನಕ್ಕೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆಯಿತು ಅಂದರೆ ಅಥವಾ ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ವಿಮಾನ ಏನಾದರೂ ಪತನ ಆಗಿಬಿಟ್ರೆ ಅನ್ನುವಂಥ ಆತಂಕ ಶುರುವಾಗಿತ್ತು. ಯಾಕೆಂದರೆ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದ ಮರುದಿನವೇ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶವಾಗಿದೆ. ಒಂದಷ್ಟು ಆತಂಕ ಕೂಡ ಸಹಜವಾಗಿ ಕಾಡುತ್ತೆ. ಅಲ್ಲಿ ನೋಡಿದ್ರೆ ತಾಂತ್ರಿಕ ದೋಷದಿಂದ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ನೆಲಕ್ಕಪ್ಪಳಿಸಿದೆ. 265 ಮಂದಿ ಪ್ರಯಾಣಿಕರಿದ್ದಂತಹ ವಿಮಾನ ಅಹಮದಾಬಾದ್ನಲ್ಲಿ ನೆಲಕ್ಕಪ್ಪಳಿಸಿದೆ. ಇದರ ಬೆನ್ನಲ್ಲೇ ಇದೇನಿದು ಬಾಂಬ್ ಬೆದರಿಕೆಯ ಕರೆ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ, ಅದು ಥಾಯ್ಲೆಂಡ್ನಲ್ಲಿ ಅನ್ನುವಂಥದ್ದು ಒಂದಷ್ಟು ಗೊಂದಲ ಮತ್ತು ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ಇಲ್ಲೇನಾದರೂ ಸಮಸ್ಯೆಯಾಗಿ ಇನ್ನೇನಾದರೂ ತೊಂದರೆ ಆಗ್ಬಿಡುತ್ತಾ, ಅಹಮದಾಬಾದ್ನಲ್ಲಿ ಸಂಭವಿಸಿದಂತೆ ಇಲ್ಲೇನಾದರೂ ಆಗ್ಬಿಡ್ಬಹುದಾ, ಈ ರೀತಿಯ ಒಂದಷ್ಟು ಆತಂಕಗಳು ಕೂಡ ಕಾಡ್ತಾ ಇದ್ವು. ಅಲ್ಲಿದ್ದಂಥ ಥಾಯ್ಲೆಂಡ್ನಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಯಿತು. 156 ಮಂದಿ ಪ್ರಯಾಣಿಕರಿದ್ದಂಥ AI-379 ವಿಮಾನ. ಸೊ ಅಲ್ಲಿನ ಪ್ರಯಾಣಿಕರಿಗೂ ಕೂಡ ಒಂದಷ್ಟು ಆತಂಕ ಶುರುವಾಗಿತ್ತು. ಸೊ ಅಂತಿಮವಾಗಿ ಸೇಫ್ ಆಗಿ ಥಾಯ್ಲೆಂಡ್ನಲ್ಲಿ ತುರ್ತು ಭೂಸ್ಪರ್ಶವನ್ನು ಮಾಡಿದೆ AI-379 ವಿಮಾನ. ಪುಕೆಟ್ ದ್ವೀಪದಲ್ಲಿ AI-379 ವಿಮಾನ ಲ್ಯಾಂಡಿಂಗ್ ಆಗಿದೆ. ಪುಕೆಟ್ ವಿಮಾನ ನಿಲ್ದಾಣದ ಅಧಿಕಾರಿಗಳು ಈ ಸಂಬಂಧ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಹಜವಾಗಿಯೇ ಒಂದಷ್ಟು ಆತಂಕ ಪ್ರಯಾಣಿಕರನ್ನು ಕೂಡ ಕಾಡ್ತಾ ಇತ್ತು. ಥಾಯ್ಲೆಂಡ್ನಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ ಏರ್ ಇಂಡಿಯಾ ವಿಮಾನ. ಬಾಂಬ್ ಬೆದರಿಕೆ ಕರೆಯ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ.